ಒಂದು ಕ್ಲಾರಿಟಿ ಫೋನ್ ತಗೋಬೇಕು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವಾಕಿಂಗ್ ಬಂದಿದ್ದೆ. ಬಂದ ತಕ್ಷಣ ಆ ಕಡೆ ಯೂಶಲಿ ನವಿಲುಗಳು ಇರ್ತಾ ಇತ್ತು. ಇವತ್ತು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾವೆ ಗೈಸ್. ನಾನು ಈ ಒಂದು ಪ್ಲೇಸಲ್ಲಿ ವಾಕಿಂಗ್ ಮಾಡೋಕ್ಕೆ ಬರೋದು ಮೇನ್ ಎಕ್ಸ್ಪೆಷಲಿ ಅಂದರೆ ನವಿಲುಗಳನ್ನ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ನಿಮಗೂ ತೋರಿಸ್ತೀನಿ ರೀ. ಬಟ್ ಓಕೆ, ಒಂದು ರೇಂಜಿಗೆ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಅದೆಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ಒಂದೊಂದ್ಸಲ ಅಲ್ಲಿ ಓಡಾಡ್ತಾ ಇರ್ತಾವ, ನೋಡ್ತಾ ಇರಬೇಕು ಅನಿಸುತ್ತೆ. ಆ್ಯಂಡ್ ದಿಸ್ ಪ್ಲೇಸ್ ನಿಜವಾಗ್ಲೂ ಹೇಳ್ತೀನಿ, ಈ ಪ್ಲೇಸ್ ಕೂಡ ಅಷ್ಟೇ ತುಂಬ ಅವಸರವಾಗಿರುತ್ತೆ. ವಾಕ್ ಮಾಡೋದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನಗೆ ಯಾವತ್ತೂ ಅನಿಸಲ್ಲ ಒಂದು ಒಳ್ಳೆ ಕ್ಲಾರಿಟಿ ಇರೋ ಫೋನ್ ಬೇಕು ನನಗೆ ಅದೆಲ್ಲನೂ ಅಂತ. ಬಟ್ ಆದರೆ ಈ ಥರ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನೋಡ್ತೀನಿ ನೋಡಿ, ಆವಾಗ ಅನಿಸುತ್ತೆ ಒಂದು ಕ್ಲಾರಿಟಿ ಇರೋ ಫೋನ್ ತೊಗೋಬೇಕು ಅಥವಾ ಕ್ಯಾಮ್ರಾ ತೊಗೋಬೇಕು ಅಂತ. ಎಷ್ಟು ಬ್ಯೂಟಿಫುಲ್ಲಾಗಿ ಕೂತಿರ್ತವೆ ಗೊತ್ತಾ ಅವು. ಆ್ಯಂಡ್ ದಿಸ್ ಸೌಂಡ್, ನಿಮಗೆ ಬರ್ಡ್ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಸೌಂಡ್ ಅಂತೂ ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಒಂದು ಪೀಸ್ ಆಫ್ ಮೈಂಡ್ ಬೇಕಂದರೆ ಇಂಥ ಪ್ಲೇಸಿಗೆ ಬರಬೇಕು ಅನಿಸುತ್ತೆ ಗೈಸ್ ಅಷ್ಟೇ. ಯಾಕಂದರೆ ನಮ್ಮದೆಲ್ಲ ಸಿಟಿಗಳ ಜೀವನ ಎಲ್ಲ ಫುಲ್ಲು ಸುತ್ತು ಬಿಲ್ಡಿಂಗ್ ಬಿಟ್ಟು ನಾವು ಇನ್ನೇನು ನೋಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದರೆ ಈ ಥರ ಒಂದು ಪ್ರಶಾಂತವಾಗಿರೋಂಥ ಪ್ಲೇಸಿಗೆ ಬಂದರೆ ಆ ಬರ್ಡ್ಸ್ ಸೌಂಡೇ ಸಾಕು ನಮಗೆ ಒಂದು ಪೀಸ್ನೆಸ್ ತಗೊಬರೋದಕ್ಕೆ. ಸೊ ಇವತ್ತು ಒಬ್ಬಳೇ ವಾಕಿಂಗ್ ಬಂದಿರೋದು. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಬನ್ನಿ. ನಾನು ವಾಕಿಂಗ್ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಬ್ರೌನಿ ಕೂಡ ಕೆಳಗಡೆ ಬಂದಿದ್ದ. ಸೊ ಹಾಗೆ ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೆ ಪಾಪುಗೆಲ್ಲನೂ. ಎಲ್ಲರಿಗೂ ಒಟ್ಟಿಗೆ ಹಾಲು ಕಾಯಿಸಿದಾಗ ಕಾಫಿ ಮಾಡಿದಾಗ ಹಾಲೇ ಹಾಕ್ಬಿಡ್ತೀನಿ ಅದಕ್ಕೂ ಬೆಳಗ್ಗೆ ಹೊತ್ತು. ಸೊ ನಮ್ಮ ಮಾವ ರಾತ್ರಿ ಎತ್ಕೊಂಡು ಹೋಗ್ಬಿಡ್ತಾರೆ ಮೇಲೆಗೆ, ಯಾಕಂದರೆ ಇಲ್ಲೆಲ್ಲ ಗಲೀಜು ಮಾಡಿಬಿಡ್ತಾನೆ, ಬಾಡಿಗೆ ಮನೆಗಳ ಹತ್ರ ಎಕ್ಸ್ಪೆಷಲಿ ಹೋಗಿ ಗಲೀಜು ಮಾಡ್ತಾನೆ ಅಂತ ಹೇಳಿಬಿಟ್ಟು, ಮತ್ತೆಲ್ಲ ಒದೆಗಳು ತಿಂತಾನೆ ಅಂತ ನಮ್ಮ ಮಾವ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಫುಲ್ಲು ಆಟ ಆಡ್ಕೊಂಡು ಅಲ್ಲೇ ಚೆನ್ನಾಗಿರುತ್ತದು ಗೈಸ್. ಇವಾಗ ತಾನೇ ವಾಕಿಂಗ್ ಇಂದ ಬಂದ್ಮೇಲೆ ಬರ್ತಾನೆ ಅಲ್ಲೇ ಆನ್ ಎಳ್ನೀರು ಕುಡ್ಕೊಂಡು ಬಂದೆ. ಕುಡ್ಕೊಂಡು ಎಳ್ನೀರಿಗೆ 50 ರೂಪಾಯಿ ಗೈಸ್. ಇಷ್ಟಿದೆ ಸರಿ ಅಂತ ಎಳ್ನೀರು ಕುಡ್ಕೊಂಡು ಬಂದು ನೋಡಿದೆ ಸಾಂಬಾರ್ ಇತ್ತು. ನೆನೆ ಬಸ್ಸಾರು ಮಾಡಿದ್ದೆ, ಬಸ್ಸಾರು ಇತ್ತು. ಸೊ ಅದಕ್ಕೆ ಹಪ್ಪಳ ಸುಟ್ಬಿಟ್ಟು ಮುದ್ದೆ ಮಾಡಿ ಅನ್ನ ಮಾಡೋಣ ಅಂತ ಹೇಳಿದ್ರು. ಒಂದು ಕಡೆ ಮುದ್ದೆಗೆ, ಒಂದು ಕಡೆ ಹಪ್ಪಳಕ್ಕೆ, ಇನ್ನೊಂದು ಕಡೆ ರೈಸ್ಗೆ ಇಷ್ಟಿಟ್ಟಿದೀನಿ. ತಿಂತೀಯ ಒದೆಗಳು ಬೆಳಗ್ಗೆ ಚಾಕ್ಲೇಟ್ಸ್ ತಿಂದ್ರೆ? ಆ ನಾಯಿ ನೋಡಿ ಹೆಂಗ್ ನೋಡ್ತೈತಿ ನಿನ್ನೆ. ಮಾತಾಡ್ಸ ನಾಯಿನ. ಹೋಗ್ ಬಾಲ ಬಂದಿವಾಗ. ನೀವು ನಾಯಿ ಗೈಸ್ ಯಾವಾಗ್ಲೂ ಅವನಿಂದನೇ ತಿರುಗುತ್ತೆ. ಅವ್ನೆಲ್ಲೋದ್ರೆ ಅಲ್ಲಿ ಹೋಗ್ತಾ ಇರುತ್ತೆ. ಅವ್ನ ಆಟಾಡ್ಸಕ್ಕೂ ಅದಕ್ಕೂ ಎರಡಕ್ಕೂ ಸರಿ ಹೋಗಿದೆ. ಟ್ಯೂಷನ್ ಹುಡುಗೋ ಜೊತೆ ಬೈ ಮಿಸ್ ಆಗಿ ಮನೆಗೆ ಬಂದು ಅದೆಲ್ಲ ಪರ್ಮನೆಂಟ್ ಆಗೋಯ್ತು. ನನ್ ಮಗ ಅದಕ್ಕೆ ಬ್ರೌನಿ ಅಂತ ಹೆಸರು ಇಟ್ಕೊಂಡು ಸಾಕೊಳ್ತವನೆ. ಸೊ ಇವಾಗ ಇದೇ ಅಡಿಗೆ ಇವತ್ತು ಮಾರ್ನಿಂಗು. ಸೊ ಮಧ್ಯಾಹ್ನಕ್ಕೆ ಏನಾದ್ರು ಮಾಡಿದ್ರೆ ಹೇಳ್ತೀನಿ. ಹಾಗೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ ಗೈಸ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ದಿಲ್ಲ. ನನ್ನ ಹಸ್ಬೆಂಡ್ ರೊಟ್ಟಿ ಮತ್ತೆ ಮಶ್ರೂಮ್ ಕರಿನ ಆರ್ಡರ್ ಮಾಡಿದ್ರು. ಸೊ ಇದೇ ಜೈ ಅನ್ಸಿದ್ದಾಯ್ತು. ಹೆಂಗಿದ್ರು ಸಾಂಬಾರ್ ಇತ್ತಲ್ವಾ, ಸೊ ಅದಕ್ಕೆ ಏನು ಮಾಡಕ್ ಹೋಗ್ಲಿಲ್ಲ. ಅವ್ರಿಗೆ ಏನು ಬೇಡ ಅಂತ, ಈ ಸಾಂಬಾರ್ ಬೇಡ ಅಂತ ಹೇಳ್ಬಿಟ್ಟು ರೊಟ್ಟಿ ಮತ್ತೆ ಮಶ್ರೂಮ್ ಕರಿನ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಇವಾಗ ಇನ್ನ ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು. ಇವತ್ತು ಗುರುವಾರ, ಆಕ್ಚುಲಿ ರಾಯರಿಗೆ ಪೂಜೆ ಮಾಡಬೇಕಿತ್ತು, ಬಟ್ ನಾನು ಮಾಡಬಾರ್ದು. ಸೊ ಅದಕ್ಕೆ ಇವತ್ತು ಮಾಡಕ್ ಹೋಗ್ತಿಲ್ಲ ಅಷ್ಟೇ. ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇನ್ನ ಮದ್ವೆ ಟೈಮ್ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಗೈಸ್. ತುಂಬಾ ಜನ ಅದು ಮದ್ವೆಗಳಿದಾವೆ, ಮತ್ತೆ ಅದಾದ್ಮೇಲೆ ಗೃಹ ಪ್ರವೇಶಗಳಿದಾವೆ. ಇನ್ ಕಂಟಿನ್ಯೂಸ್ ಆಗಿ ಮದ್ವೆ ಗೃಹ ಪ್ರವೇಶಗಳು ತಿರ್ಗೋದೇ ಆಗ್ಬಿಡುತ್ತೆ ನಂದು 1 ವೀಕ್. ಸೊ ಅದಕ್ಕೆ ಸ್ವಲ್ಪ ಫೇಸ್ ಪ್ಯಾಕ್ ಏನಾದ್ರು ಹಾಕೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಯಾವ ಪ್ಯಾಕ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಈಗ ಫಸ್ಟ್ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಒಂದು 3 to 4 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ಹನಿ ಹಾಕ್ಕೊಂಡು ಮತ್ತು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ನಮಗೆ ಅಕ್ಕಿಯಿಂದ ಫೇಸಲ್ಲಿರುವಂತಹ ಅದು ಬ್ಲ್ಯಾಕ್ ಹೆಡ್ಸ್ ಅನ್ನೋದು ರಿಮೂವ್ ಆಗುತ್ತೆ. ಅದಾದಮೇಲೆ ಹನಿಯಿಂದ ಫೇಸ್ಗೆ ಗ್ಲೋ ಕೊಡುತ್ತೆ. ಆ್ಯಂಡ್ ರೈಸಿಂದ ಕೂಡ ಫೇಸ್ಗೆ ಒಂದು ಗ್ಲೋಯಿಂಗ್ ಅನ್ನೋದು ಕೊಡುತ್ತೆ. ಆಮೇಲೆ ಕರ್ಡ್ ಯೂಸ್ ಮಾಡ್ತಾ ಇರೋದ್ರಿಂದ ಫೇಸ್ ಅನ್ನೋದು ಮಾಯಿಶ್ಚರೈಸ್ ಆಗಿರುತ್ತೆ. ಆ್ಯಂಡ್ ಟ್ಯಾನ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಗೈಸ್. ಸೊ ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಗೈಸ್. ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಅಕ್ಕಿ ಹಿಟ್ಟು ಮತ್ತೆ ನಾವು ಹನಿನ ಹಾಕ್ಕೊಂಡಿರೋದ್ರಿಂದ
ಫೇಸ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಮೊಸರು ಅನ್ನೋದು ಫೇಸ್ನ ಡಿಹೈಡ್ರೇಟ್ ಆಗದಿದ್ದಂಗೆ ನೋಡ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫೇಸ್ ಪ್ಯಾಕ್. ಓಪನ್ ಪೋರ್ಸ್ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ಫೇಸ್ ಗ್ಲೋ ಬೇಕು ಅಂತ ಅನ್ಕೊಳ್ತೀರಲ್ವಾ ಅಂಥವ್ರಿಗೆ ಇದು ತುಂಬಾ ಸೆಟ್ ಆಗುತ್ತೆ. ರೈಸ್ನ ನೀವು ಯಾವತ್ತೇ ಆಗಲಿ ಡೈಲಿ ಅಪ್ಲೈ ಮಾಡಬಾರ್ದು. ಯಾಕೆ ಅಂದರೆ ರೈಸಲ್ಲಿ ಅದು ಫುಲ್ಲು ನುಣ್ಣಕ್ಕಾಗಿರಲ್ಲ ಅಲ್ವಾ, ಸ್ವಲ್ಪ ಸ್ಕ್ರಬ್ ಥರ ಆಗೋದ್ರಿಂದ ಫೇಸಲ್ಲಿರುವಂತಹ ಗ್ಲೋ ಅನ್ನೋದು ಬೇಗ ಹೋಗ್ಬಿಡುತ್ತೆ. ನೀವು ಡೈಲಿ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ. ಸೊ ಅವಾಗ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಫೇಸ್ ಗ್ಲೋ ಬರೋದಕ್ಕೆ. ನೆಕ್ ಹತ್ರ ಕೂಡ ಅದೇ ಸೇಮ್ ಅಪ್ಲೈ ಮಾಡ್ಕೊಂಡು ಗೈಸ್ ಇವಾಗ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದಾಯ್ತು. ಇದನ್ನ ಒಂದು 10 ಮಿನಿಟ್ಸ್ ಆಗಿ ಬಿಡೋಣ ಫುಲ್ ಡ್ರೈ ಆಗೋವರೆಗೂ. ಅಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಗುಡಿಸಿ ಬರ್ಸೋ ಕೆಲಸ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಮೇಲೆ ಹೋಗಿ ಒಂದೇ ಸಲ ಫೇಸ್ ವಾಶ್ ಮಾಡಿಕೊಂಡು ಹೆಡ್ ಬಾತ್ ಮಾಡ್ಕೊಂಡು ಬರ್ತೀನಿ ಗೈಸ್. ಇವಾಗ ಫುಲ್ಲು ಮನೆ ಒರೆಸ್ಬೇಕಿತ್ತು. ಸೊ ವ್ಯಾಕ್ಯೂಮ್ ಹಾಕ್ಕೊಬಿಡ್ತಾ ಇದೆ. ಯಾಕಂದರೆ ವ್ಯಾಕ್ಯೂಮ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಕೂದಲೇನಾದರೂ ಇದ್ರೂ ಕೂಡ ಕ್ಲೀನಾಗಿ ಬಂದುಬಿಡುತ್ತೆ. ಮನೆ ಫುಲ್ಲು ಕ್ಲೀನಾಗಿರೋ ಥರ ಆಗುತ್ತೆ ಗೈಸ್. ಅದಕ್ಕೋಸ್ಕರ ವ್ಯಾಕ್ಯೂಮೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಹಿಂದೆ ಎಲ್ಲ ಸೀರೆಗಳೆಲ್ಲ ನೋಡ್ತಾ ಇರ್ಬೋದು, ಅದೆಲ್ಲ ಯಾರೋ ಬಂದಿದ್ರು ನೋಡೋಕ್ಕೆ, ಅದನ್ನೆಲ್ಲ ಒದ್ರಿಟ್ಟು ಹೋಗಿದ್ದಾರೆ. ಮತ್ತೆ ಅದನ್ನೆಲ್ಲ ಎತ್ತಿಡಬೇಕು. ಸೊ ಫಸ್ಟು ಮನೆಯೆಲ್ಲ ಗುಡಿಸಿ ಒರೆಸ್ಕೊಬಿಡೋಣ ಅಂತ ಫಸ್ಟ್ ಇವಾಗ ವ್ಯಾಕ್ಯೂಮ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫೇಸ್ ಪ್ಯಾಕ್ ಎಲ್ಲ ಫುಲ್ಲು ಡ್ರೈ ಆಗಿದೆ. ಸೊ ಇವಾಗ ಹೋಗ್ಬಿಟ್ಟು ಫಸ್ಟು ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಬಂದುಬಿಡ್ತೀನಿ. ಸೊ ಅದಾದಮೇಲೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಗೈಸ್, ಬನ್ನಿ. ಆಫ್ಟರ್ ಫೇಸ್ ವಾಶ್ ನೋಡಿ ಎಷ್ಟು ಗ್ಲೋ ಬಂದಿರೋ ಥರ ಆಗ್ತಾಯಿದೆ. ಅಷ್ಟೇ ಅಂತಲ್ಲ, ನನ್ನ ಮೂಗ್ ಮೇಲೆಲ್ಲನೂ ಒಂಥರ ವೈಟ್ ಹೆಡ್ಸ್ ಇರೋ ಥರ ಅನ್ನಿಸ್ತಿತ್ತು. ಬಟ್ ಆದರೆ ಇವಾಗ ಅದೆಲ್ಲ ರಿಮೂವ್ ಆಗಿದೆ. ಬಿಕಾಸ್ ಅಕ್ಕಿ ರೈಸ್ ಅನ್ನೋದು ಸ್ವಲ್ಪ ತರಿ ಆಗಿರುತ್ತಲ್ವ, ಸೊ ಅದರಿಂದ ಸ್ಕ್ರಬ್ಬರ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಆಮೇಲೆ ಫೇಸಲ್ಲಿರುವಂತಹ ಟ್ಯಾನ್ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಇತ್ತೀಚೆಗೆ ನೀವು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡ್ಬೋದು, ನನ್ನ ಒಂದು ನೆಕ್ ಟೋನ್ಗೂ ಸ್ಕಿನ್ ಟೋನ್ಗೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಬಟ್ ಇವಾಗ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈ ರೀತಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನೀವು ವೀಕ್ಲಿ ಒನ್ಸ್ ಆದರೂ ಇದನ್ನು ಯೂಸ್ ಮಾಡಿ. ಅದಾದಮೇಲೆ ನಾನು ಮನೆಯಲ್ಲೇನೇ ಒಂದು ರೋಸ್ಮೆರಿ ವಾಟರ್ನ ರೆಡಿ ಮಾಡಿದ್ದೆ. ಏನಿಲ್ಲ, ಫ್ರೆಶ್ ರೋಸ್ಮೆರಿ ತೊಗೊಂಡು ವಾಟರಲ್ಲಿ ಹಾಕ್ಬಿಟ್ಟು ಅದಕ್ಕೆ ರೈಸ್ ಮತ್ತು ಮೆಂತೆ ಹಾಕಿಬಿಟ್ಟು 3 ಡೇಸ್ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು, ಡೈಲಿ 1-2 ಸಲ ಆದರೂ. ಸೊ 3 ಡೇಸ್ ಅದು ಇಟ್ಮೇಲೆ ನೋಡಿ ಈ ರೀತಿ ಆಗುತ್ತೆ. ಇದನ್ನು ನಾವು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಮ್ಮ ಹೇರ್ಗೆ ರೆಗ್ಯುಲರಾಗಿ ಸ್ಪ್ರೇ ಮಾಡೋದ್ರಿಂದ ಹೇರ್ ಗ್ರೋತ್ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗೋದಾಗಿರ್ಬೋದು, ಡ್ಯಾಂಡ್ರಫ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಇದರಿಂದ. ಸೊ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಫುಲ್ ವಿಡಿಯೋ ಬೇಕು ಅಂದರೆ ಕೇಳಿ, ಇನ್ನೊಂದ್ಸಲ ಮಾಡಿದಾಗ ಹೇಳ್ತೀನಿ. ಸೊ ಈಗ ಇದನ್ನು ಸೋದಿಸ್ಬಿಟ್ಟು ಒಂದು ಸ್ಪ್ರೇ ಬಾಟಲ್ ಬರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಯೂಸ್ ಮಾಡೋದಷ್ಟೇ. ಆರಾಮ್ಸೆ 2 ವೀಕ್ಸ್ ಯೂಸ್ ಮಾಡಬಹುದು ನೀವು. ನಾನು ಇದನ್ನು ರೋಸ್ಮೆರಿ ವಾಟರ್ದು ಬಾಟಲ್ ಇತ್ತು ನನ್ನ ಹತ್ರ, ಖಾಲಿ ಬಾಟಲ್ ಇತ್ತು. ಸೊ ಅದಕ್ಕೆ ಹಾಕ್ಕೊಂಡು ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಅಂತ ನೋಡಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ, ನೀವು ಟ್ರೈ ಮಾಡಿ ಗೈಸ್. ಅಥವಾ ನೀವು ತರಿಸ್ಕೊಂಡಾದ್ರೂ ರೋಸ್ಮೆರಿ ವಾಟರ್ ಟ್ರೈ ಮಾಡಿ, ತುಂಬಾ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಸ್ಪ್ರೇ ಮಾಡ್ಕೋಬೇಕು ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.